ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ರೀಯೂನಿಯನ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 19 ವರ್ಷ ಕಂಪ್ಲೀಟ್ ಆಗಿ 20 ಇಯರ್ಸ್ ಆಗ್ತಾಯಿದೆ. ಸೊ ಅದರಿಂದ 20 ಇಯರ್ಸ್ಗೆ ಒಂದು ಮೀಟಪ್ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ ಇವಾಗ ಎಲ್ಲರೂ ಕೂಡ ಮೀಟಪ್ ಆಗೋದಕ್ಕೆ ಅಂತ ಹೇಳಿ ಒಂದು ರೆಸಾರ್ಟ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಯಾವ ರೆಸಾರ್ಟಪ್ಪ ಅಂತ ಹೇಳಿದ್ರೆ, ನಾವು ಯಾವಾಗೂ ಹೋಗ್ತಿದ್ವಲ್ಲ ನಮ್ಮ ಗರ್ಲ್ಸ್ ಗ್ಯಾಂಗ್ ಜೊತೆ, ಅಂದರೆ ಮೇಕಪ್ ಇದ್ರ ಜೊತೆ. ಸೊ ಅದೇ ರೆಸಾರ್ಟ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಕಂಫರ್ಟಬಲ್ ಇದೆ, ಎಲ್ಲರಿಗೂ ಹೋಗೋಕ್ಕೆ ಬರೋಕ್ಕೆ ಎಲ್ಲರಿಗೂ ಹತ್ರ ಆಗುತ್ತೆ ಅಂತ ಹೇಳಿ ಅದೇ ಒಂದು ರೆಸಾರ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಟೋಟಲಾಗಿ ನಾವು 31 ಮೆಂಬರ್ಸ್ ಇದ್ದೀವಿ. ಬಟ್ ಅದರಲ್ಲಿ 29 ಮೆಂಬರ್ಸ್ ಕನ್ಫರ್ಮ್ ಆಗಿದ್ದಾರೆ. ಬಟ್ ಇನ್ನೂ 2 ಮೆಂಬರ್ಸು ಕಾಲಿಗೆ ಸಿಗ್ತಾಯಿಲ್ಲ ಈಗ. ಸೊ ನಾವು ಫೈನಲ್ ಮಾಡಿ 31 ಮೆಂಬರ್ಸು, ಇನ್ಕ್ಲೂಡಿಂಗ್ ಟೀಚರ್ಸು ಮತ್ತು ನಾವೆಲ್ಲ ಸ್ಟೂಡೆಂಟ್ಸು ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು 15 ಡೇಸಿಂದ ಸಿಕ್ಕಾಬಟ್ಟೆ ಮಾತು ಹೇಗೆ ಹೋಗೋದು, ಎಲ್ಲಿ ಹೋಗೋದು ಅಂತ ಮಾತುಕತೆ. ಸೊ ಎಷ್ಟೆಲ್ಲ ಕಾನ್ವರ್ಸೇಷನ್ ಆಯಿತು ಗೊತ್ತಾ. ಕೊನೆಗೆ ಈಗ ಫೈನಲ್ ಆಗಿ ಎಲ್ಲರೂ ಹೊರಟಿದ್ದೀವಿ. ಹೋಗ್ತಾ ಎಲ್ಲರೂ ಆಲ್ರೆಡಿ ಹೊರಟಿದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೊ ನಾನು ಇವಾಗ ಮನೆ ಬಿಡ್ತಾ ಇದ್ದೀನಿ. ಈಗ ಬಂದು ಟೈಮು ಆಲ್ಮೋಸ್ಟ್ 7:30 ಆಗಿದೆ. ನಾನು ಬೆಳಗ್ಗೆನೇ ಎದ್ದಿದ್ದೀನಿ, ಬೇಗ ಎದ್ದು ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಹೋಗ್ತಾ ಎಲ್ಲ ಫ್ರೆಂಡ್ಸ್ನು ನಿಮಗೂ ತೋರಿಸ್ತೀನಿ. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್, ಅಂದರೆ LKG ಇಂದ ಒಟ್ಟಿಗೆ ಓದೋರು. ಕಾಲ್ ಬರ್ತಿದೆ ಆಲ್ರೆಡಿ, ರೀಯೂನಿಯನ್. ಸೊ ಎಲ್ಲರೂ ಕೂಡ ನಾವು ಹಲೋ ಮನೆ ಬಿಡ್ಲಾ? ಬರ್ತೀನಿ. ಎಲ್ಲರೂ ಆಲ್ರೆಡಿ ಬರ್ತಾ ಇದ್ದಾರಂತೆ. ಒಬ್ಬೊಬ್ಬರೇ ಜಾಯ್ನ್ ಆಗ್ತಿದ್ದಾರೆ. ನಾವು 8:30ಗೆಲ್ಲ ರೆಸಾರ್ಟ್ ಹತ್ರ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ ಹಾಗಾದರೆ ಹೊರಡೋಣ. ಆಲ್ಮೋಸ್ಟ್ ನಾವೆಲ್ಲರೂ ಕೂಡ LKG ಇಂದ ಓದಿರೋರು ಕೂಡ ಇದ್ದಾರೆ. ಬಟ್ ಆದರೆ ನಾನು LKG ಇಂದ 5th ಬೇರೆ ಸ್ಕೂಲಲ್ಲಿ ಓದಿದ್ದು, ಅಂದರೆ ಶ್ರೀಶೈಲ ವಿದ್ಯಾಸಂಸ್ಥೆ ಅಂತ ಕದ್ರೇನಹಳ್ಳಿ ಸ್ಕೂಲಲ್ಲಿ ಓದಿದ್ದು. ನಾನು 6th 7th ಮಾತ್ರನೇ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ಅದರಿಂದ ಈಗ ಎಲ್ಲರೂ ಕೂಡ ರೀಯೂನಿಯನ್ ಆಗ್ತಿರೋದು 5th 7th ಓದಿರೋರು. ಸೊ ಎಲ್ಲರೂ ಮೀಟಪ್ ಆಗಿ ಒಂಥರ ಸಕ್ಕದಾಗಿರುತ್ತೆ. ಎಂಜಾಯ್ ಮಾಡ್ತೀವಿ. ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಲಿ. ಮತ್ತು ಎಷ್ಟು ವೀಡಿಯೋಸ್ ಆಗುತ್ತೆ ಅಂತ ನನಗಂತೂ ಐಡಿಯಾ ಇಲ್ಲ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಬರುತ್ತಾ ಅಥವಾ 1, 2ರಲ್ಲೇ ಮುಗಿಯುತ್ತಾ ಗೊತ್ತಿಲ್ಲ. ಫೋನ್ ಚಾರ್ಜ್ ಇರೋವರೆಗೂ ಮಾಡ್ತೀನಿ. ತಿರ್ಗಾ 2ನೇ ಫೋನ್ ಕೂಡ ಇಟ್ಕೊಂಡಿದ್ದೀನಿ. ಎಷ್ಟು ವೀಡಿಯೋ ಆಗುತ್ತೋ ಆದಷ್ಟು ಎಲ್ಲ ಮೆಮೊರೀಸ್ನ ಕಲೆಕ್ಟ್ ಮಾಡೋಣ ಅಂತ. ಓಕೆ, ಹೊರಡೋಣ. ಇದು ನನ್ನ ಡ್ರೆಸ್ ಈ ಥರ ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ಹಾಕ್ಕೊಂಡು. ಸೊ ಅದರಿಂದ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಬ್ಲ್ಯಾಕ್ ಡ್ರೆಸ್. ಹೊರಡೋಣ. ಬಾಯ್ ಕಿತ್ತನ್ನಿ. ಇದು ನಾನು ಸರಿ, ಅಮ್ಮ ಬಂದು ಮಾಡತ್ತಂತೆ. ಬಾಯ್ ಕುಜ್ಜು, ಬಾಯ್ ಕುಜ್ಜು, ಬಾಯ್. ಇದೇ ಬೆಸ್ಟ್ ಅಲ್ಲ? ಬ್ಲ್ಯಾಕ್ಗೆ ಎಲ್ಲಾನು ಸೂಟ್ ಆಗುತ್ತೆ. ಅಲ್ಲ, ಇಯರಿಂಗ್ಸ್ ಇದು ಹಾಕೊಂಡಿರೋದ್ರಿಂದ ಚೆನ್ನಾಗಿದೆ. ಬಾಯ್ ಬಿದ್ದನು. ಬಾಯ್. ಹೈಫೈ ನೋಡ್ಬೇಕು ಅದು ಹೆಂಗಿರುತ್ತನೋ ಏನು ಕತ್ತನೋ ಗೊತ್ತಿಲ್ಲ. ಸರಿ, ಬಾಯ್ ಬುಜ್ಜಿ ಬಾಯ್. ಸರಿ, ಹುಷಾರು ನೋಡ್ಕೊಳೆ. ಬಾಯ್ ಪುತ್ತನಿ, ಬಾಯ್. ನಾನು ಹೊರಟಿದ್ದೀನಿ ಇವಾಗ. ಬಾಯ್ ಬಂದ್ಕೊಡಿ. ಬಾಯ್. ಆನಂದ ಇವಾಗ ಬಂದ. ಎಲ್ಲಾದ್ರೂ ಆನಂದನೇ ಬಿಡ್ಬೇಕು ನನಗೆ. ಅದೇನೋ ಅದು ನನಗೆ ಇಷ್ಟ. ಗೊತ್ತಿಲ್ಲ, ಏನೋ ಓಪನ್ ಮಾಡೇ ಬಿಟ್ಟಿದ್ದಾರಂತಪ್ಪ. ಬನ್ನಿ ಹೋಗೋಣ. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರಲ್ಲ. ಆ್ಯಕ್ಚುಲಿ ನಾನು 8 o'clock ಹೇಳಿದ್ದೆ ಅವ್ರಿಗೆ ಬರೋದಕ್ಕೆ ಅಂತ. ಬಟ್ ಅವರೆಲ್ಲರೂ ಬೇಗನೆ ಬಂದುಬಿಟ್ಟಿದ್ದಾರೆ. ಈಗ ಆನಂದ ನನ್ನ ಫೋರಮ್ ಹತ್ರ ಡ್ರಾಪ್ ಮಾಡ್ತಾನೆ. ಅಲ್ಲಿಂದ ಬೇರೆಯವ್ರ ಜೊತೆ ಎಲ್ಲ ಪಿಕಪ್. ಬಾಯ್. ಎಲ್ಲ ಹೊರಟಿದ್ದೀವಿ ಇವಾಗ. ಅವರೆಲ್ಲ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಮಳೆ ಬಂದಿಲ್ಲ ಅಂದರೆ ಸಾಕು. ಇವತ್ತು ನೈಟೆಲ್ಲ ಮಳೆ ಬಂದಿದೆ. ಇವಾಗ ಏನು ಕತೆನೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ಲರೂ ಕೂಡ ಫೋರಮ್ ಹತ್ರ ಬಂದು ಫೋರಮಿಂದ ಹೊರಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಒಬ್ಬೊಬ್ಬರು ಒಂದೊಂದು ಕಡೆ ಬರೋದಕ್ಕಿಂತ
ಎಲ್ಲರೂ ಅಂದಿವೆ ಹಂಗಂಗೆ ಬರಲಿ ಅಂತ ಒಬ್ಬೊಬ್ರು ಡಿವೈಡ್ ಮಾಡಿ 10 ಜನ ಕದ್ರನಹಳ್ಳಿಯಿಂದ, ನಾವಿಲ್ಲ 5 ಜನ, ಆಮೇಲೆ ಟೀಚರ್ಸ್ನೆಲ್ಲ ಕರ್ಕೊಂಡು ಮಹೇಂದ್ರ ಮತ್ತು ದೇವರಾಜ ರೇವತಿ ಬರ್ತಾರೆ. ಸೊ ಹಿಂಗೆ ಒಂದೊಂದು ಗ್ರೂಪ್ ಥರ ಮಾಡಿಕೊಂಡು 4 ಗ್ರೂಪ್ಸಲ್ಲಿ ಬರ್ತಾ ಇದ್ದೀವಿ ಎಲ್ಲರೂ ಕೂಡ. ಒಂಥರ ಎಕ್ಸೈಟ್ಮೆಂಟ್ ಆಗಿದೆ. ನೈಟೆಲ್ಲ ಯಾರಿಗೂ ನಿದ್ದೆ ಬಂದಿಲ್ಲ, ಎಲ್ಲರೂ ಕೂಡ ನೈಟೆಲ್ಲ ಮೆಸೇಜ್ ಮಾಡಿರೋದೇನೆ, ಯಾರೂ ನಿದ್ದೆ ಮಾಡಿಲ್ಲ. ಈಗ ಹೋಗಿ ಅಲ್ಲಿ ನೋಡ್ಬೇಕು ಎಷ್ಟು ಎಂಜಾಯ್ ಮಾಡ್ತಾರೆ, ಹೇಗಿರುತ್ತೆ ಅಂತ. ಟೀಚರ್ಸ್ಗೆಲ್ಲ ಒಂದು ಸರ್ಪ್ರೈಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಹೇಗಿರುತ್ತೆ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಎಲ್ಲರೂ ವೆಯ್ಟ್ ಮಾಡ್ತಾರೆ, ಯಾರು ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದ್ರ ನೋಡಿ, ಓಕೆನಾ. ಕೋಣನಕುಂಟೆ ಕ್ರಾಸಿಗೆ ಬಂದ್ವಿ. ಇವರೆಲ್ಲಿದ್ದಾರೆ, ಇವ್ರನ್ನ ಹುಡುಕ್ಬೇಕೀಗ. 2 ವೀಲರ್ ಪಾರ್ಕಿಂಗ್ ಯಾವ ಕಡೆ, ಮುಂದೆಗಡೆನಾ? ಇಲ್ಲಿ ಇಲ್ಲೇ ಇದ್ದಾರೆ ಆಟೋದಲ್ಲಿ. ಇದೇ ಆಟೋ. ಬಾಯ್. ಹಾಯ್. ಹೌದಾ, ಬಾಯ್. ಹಾಯ್, ಇವಳು ರೂಪಾ. ಹಾಯ್ ಹೇಳು. ಹಾಯ್. ಇವಳು ವರಲಕ್ಷ್ಮಿ. ಹಾಯ್. ಈಗ ಇನ್ಯಾರು ವೇಟಿಂಗು? ಇನ್ನ ಭಾರ್ಗವಿ ಮತ್ತೆ ಅಷ್ಟೇ. ಅವ್ರು ಬಂದ್ಮೇಲೆ ಎಲ್ಲರೂ ಹೊರಡೋದು. ಅನಿತಾ ಇಲ್ಲೇ ಇದ್ದಾಳೆ ಕೋಣನಕುಂಟೆ ಕ್ರಾಸಲ್ಲಿ. ಎಲ್ಲರೂ 8 o'clock ಹೋಗೋಣ ಅಂತ ಪ್ಲಾನ್ ಐತಿ. ಇವಾಗ ಇನ್ನೂ ಎಲ್ಲರೂ ಅಲ್ಲಲ್ಲೇ ಇದ್ದಾರೆ ಅಂತ. ಹಲೋ ಬಾಬು, ಎಲ್ಲಿದ್ಯಾ? ಇನ್ನೂ ಹೊರಡೋದು ಲೇಟ ಹೆಂಗೆ? मंजू बाबू भी होते हमें 10 जाता कुछ गलत ಅಂತ ಮತ್ತೆ 8 o'clock ಗೆಲ್ಲ ಬರ್ತೀನಿ ಅಂತ ಹೇಳಿದ್ನಲ್ಲ. ತನ್ನ ಸಂಗಟ ಏತಿ ಮಂಗಾಕ ಹೌದಾ, ಹೋಗೋಣ ನಾವು ಪಿಕಪ್ ಆಯ್ತು. ಭಾರ್ಗವಿ ಅವ್ರ ಹಸ್ಬೆಂಡ್ ಅಂದರು ಅವರು ಕಾರಲ್ಲಿ ಡ್ರಾಪ್ ಮಾಡ್ತಾರಂತೆ, ಡ್ರಾಪು ಪಿಕಪ್ಪು. ಹಾಂ, ಇಲ್ಲ ಜಾಗ ಇಲ್ಲ, ನಾವೇ ಇವಾಗ ಅವ್ರ ಜೊತೆ ಶಿಫ್ಟ್ ಆಗ್ತಾ ಇದ್ದೀವಿ. ರೂಪನ್ನ ಆಟೋ ಇಲ್ಲೇ ನಿಲ್ಲಿಸ್ಬಿಟ್ಟು ಭಾರ್ಗವಿ ಅವ್ರ ಆಟೋಲ್ಲಿ ನಾವೇ ಜಾಯಿನ್ ಆಗ್ತಾ ಇದ್ದೀವಿ. ಬಾಬು ಅವ್ನ ಮದುವೆಗೆ ಫೋನ್ ಮಾಡ್ಬಿಟ್ಟು ಕೇಕ್ ಏನಾಯ್ತು ಅಂತ ವಿಚಾರಿಸ್ಕೊ. ಈಗ ಜಸ್ಟ್ ಭಾರ್ಗವಿ ಬಂದ್ಲು. ಈಗ ನೆಕ್ಸ್ಟ್ ಅನಿ ಮತ್ತೆ ಮಂಜಾ, ಸಾಮ್ರಾಜ್, ಆಮೇಲೆ ಶಿವರಾಜ್, ಇವ್ರು ಇಷ್ಟು ಜನ ಪಿಕಪ್. ಈಗ ಕಾಲ್ ಬಾಬು. ಹಲೋ, ನಿಮಗೆ ಎಲ್ಲರಿಗೂ ವೆಯ್ಟಿಂಗು ಫೋರಮ್ ಹತ್ರ. ಇಲ್ಲಿ ಸಾಮ್ರಾಜ್ಯ ಮತ್ತೆ ಇವರು ಬರ್ತೀನಿ ಅಂದ್ರು, ಅದಕ್ಕೆ ವೆಯ್ಟಿಂಗು. ಅವಳು ಬಂದ್ರೆ ಅನಿಲ್ ಇಲ್ಲೇ ಹಾಕೊಂಡ್ಬಿಡೋಣ ಅಂತ. ಇಲ್ಲ, ಅನಿತಂಗೆ ವೆಯ್ಟಿಂಗು. ಅನಿತಾ ಕೋಣನಕುಂಟೆಲಿದ್ದಾಳೆ. ಮತ್ತೆ ಅನಿಲ್ ಒಬ್ಬನ ಕರ್ಕೊಳ್ಳೋದಾ? ಇವಾಗ ನಾವಿಲ್ಲಿ ಭಾರ್ಗವಿ, ವರಲಕ್ಷ್ಮಿ, ರೂಪ, ನಾನು ಅದಕ್ಕೇನೆ ಫೋನ್ ಮಾಡ್ತಿದ್ವಿ. ಅವ್ಳು ಪಿಕ್ ಮಾಡ್ತಿಲ್ಲ. ಬಂದ್ರು ಸೇ ಹಾಯ್. ಹಾಂ, ಬಂದ್ರು ಅವ್ನು ಮಂಜ, ಶಿವರಾಜ, ಅನಿತಾ ಮತ್ತೆ ಸಾಮ್ರಾಜ್. ಸರಿ, ನಾವು ಹೊರಡ್ತೀವಿ, ಬಾ ಬನ್ನಿ. ಹಾಂ ಸರಿ. ಇವಾಗ ಆಟೋ ಪಾರ್ಕ್ ಮಾಡ್ಬಿಡಲ್ವಾ ಎಲ್ಲರೂ? ಜ್ಯೋತಿನ್ ಮಾತ್ರ ಬಾಯ್. ಇನ್ನು ಅವರೆಲ್ಲ ಅಲ್ಲಿ ರೀಚ್ ಆಗೋಷ್ಟ್ರಲ್ಲಿ ನಾವು ರೀಚ್ ಆಗ್ಬಿಡೋಣ. ಇವ್ರು ನಮ್ಮ ಲಾಯರ್ ಅಮ್ಮ, ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅವ್ರು ಇವತ್ತು. ಆ ಥರ ಏನಿಲ್ಲಪ್ಪ. ಈಗ ನಾವೆಲ್ಲ ಹೊರಟಿದ್ದೀವಿ. ಅಂದರೆ ಭಾರ್ಗವಿ, ನಾನು ಮತ್ತು ಅನಿತಾ ಕಾರಲ್ಲಿ ಹೊರಡ್ತಾ ಇದ್ದೀವಿ. ಅಂದರೆ ಭಾರ್ಗವಿ ಹಸ್ಬೆಂಡ್ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ನಾವಿವಾಗ ಕಾರಲ್ಲಿ ಹೊರಟಿದ್ದೀವಿ. ರೂಪಾ, ವರಲಕ್ಷ್ಮಿ ಮತ್ತು ಇನ್ಯಾರು ಜ್ಯೋತಿನ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆದರೆ ರೂಪಾ, ವರಲಕ್ಷ್ಮಿ ಎಲ್ಲ ಸ್ವಲ್ಪ ಹಿಂದೆ ಇರೋದ್ರಿಂದ ನಾವೇ ಹೋಗ್ತಾ ಫಸ್ಟು ಜ್ಯೋತಿನ ಪಿಕಪ್ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾವೀಗ ಜ್ಯೋತಿನ ಪಿಕಪ್ ಮಾಡಿಕೊಂಡು ಹೊರಟಿದ್ದೀವಿ. ಆ್ಯಕ್ಚುಲಿ ನಾವೆಲ್ಲ ಪ್ಲ್ಯಾನ್ ಕರೆಕ್ಟಾಗಿತ್ತು. ಬಟ್ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಯಾರ್ಯಾರು ಬೇಗ ಬರ್ತಾರೆ ಅಂತಿದ್ರು, ಅವರೆಲ್ಲ ಲೇಟ್ ಆಯಿತು. ಲೇಟಾಗಿ ಬರ್ತಾರೆ ಅಂತ ನಾವು ಯಾರ್ಯಾರನ್ನ ಅಂದ್ಕೊಂಡಿದ್ವೋ ಅವರೆಲ್ಲರೂ ಕೂಡ ಬೇಗನೆ ಬಂದರು. ಸೊ ಹೇಗೆ ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಷ್ಟು ಬಿಟ್ಟರೆ. ಬಟ್ ಆನ್ ಟೈಮ್ ಎಲ್ಲರೂ ಬಂದ್ವಿ.
ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಾವೆಲ್ಲ ಒಂದು 8:30ಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೆ ಆಲ್ಮೋಸ್ಟ್ 9 o'clock ಆಗಿಬಿಡ್ತು ರೀಚ್ ಆಗೋ ಅಷ್ಟರಲ್ಲಿ. ಈಗ ತಾನೇ ಜಸ್ಟ್ ರೀಚ್ ಆಗಿದ್ದೀವಿ ಎಲ್ಲರೂ ಕೂಡ. ಹಾಂ, ಮಗಳು. ಫ್ಯಾಂಟಸಿ ಫಾಲ್ಸ್ ವ್ಯೂ ಪಕ್ಕದಲ್ಲೇ ಒಂದು ಬಾಬಾ ಟೆಂಪಲ್ ಇದೆ, ಚಿಕ್ಕದಾಗಿ ಒಂದು ದೇವಸ್ಥಾನ ಇದೆ. ನಾವು ಇಷ್ಟು ಸಲ ಬಂದಿದ್ವಿ, ಬಟ್ ಅದರ ಒಳಗಡೆ ಒಂದ್ಸಲಿ ಕೂಡ ಹೋಗಿಲ್ಲ, ಯಾಕೆಂದರೆ ಬರೋದೇ ಲೇಟಾಗಿ ಹೋಗ್ತಿತ್ತು ಯಾವಾಗಲೂ ಕೂಡ. ಸೊ ಅದರಿಂದ ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಹಾಗೆ ಹೋಗ್ಬಿಡ್ತಿದ್ವಿ. ಸಾಯಂಕಾಲ ಬರೋ ಟೈಮ್ಗೆ ಆಲ್ಮೋಸ್ಟು ಆರತಿ ಏನಾದ್ರು ಸ್ಟಾರ್ಟ್ ಆಗಿರ್ತಾಯಿತ್ತು. ಆವಾಗ ಒಂದು 2 ನಿಮಿಷ ಈಚೆಗಡೆನೇ ನಿಂತ್ಕೊಂಡು ಹಾಗೆ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತಾಯಿದ್ವಿ. ಇವತ್ತೆಲ್ಲರೂ ಒಳಗಡೆ ಹೋಗೋಣ ಅಂತ ಹೇಳಿದ್ರು. ತಾನೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಈಗ ಚೆಕ್-ಇನ್ ಆಗೋಣ. ಇನ್ನೆಲ್ಲ ಆಲ್ಮೋಸ್ಟು 29 ಮೆಂಬರ್ಸ್ ಎಲ್ಲ ಬರ್ತಾ ಹಾಗೆ ಒಬ್ಬೊಬ್ಬರೇ ಆ್ಯಡ್ ಆಗ್ತಾರೆ. ಇವಾಗ ನಾವು ಫಸ್ಟು ಒಳಗಡೆ ಹೋಗೋಣ. ಡಬಲ್ 7 ನಾವು ಬರಬೇಕಾದ್ರೆ ಇಷ್ಟೊಂದು ಗ್ರೀನ್ರಿ ಇರಲಿಲ್ಲ, ಬಟ್ ಇವಾಗ ಸಖತ್ ಗ್ರೀನ್ರಿಯಾಗಿ ಸಖತ್ತಾಗಿದೆ. ಇಲ್ಲೊಂದು ವಾಕ್ ಮಾಡ್ತಾರೆ, ಏನು ಚೆನ್ನಾಗಿರುತ್ತಲ್ಲ. ನಾನು ಕಗ್ಲಿಪುರದಲ್ಲಿ ಇಳ್ಕೊಂಡ ಫೋನ್ ಮಾಡಿದ್ ನನಗೆ ರಿಸೀವ್ ಮಾಡ್ತಿಲ್ಲ. ನಾನು ಕನಕಪುರದಲ್ಲಿ ಇದ್ದಾಗಲೇ ಕಾಲ್ ಮಾಡಿದ್ದೀನಿ ಕಡೆ, ಅವನಿಗೆ ರಿಸೀವ್. ಒಳಗಡೆ ಹೋಗಿ ಚೆಕ್ ಇನ್ ಪ್ರೊಸೆಸ್ ಮುಗಿಸೋಣ. ಎಲ್ಲ ಶಾಕ್ ಆಗ್ತಾ ಇದ್ದಾಳೆ ಅವಳಂತೂ. ಜ್ಯೋತಿ ಅಂತ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಿದ್ದು, ಅವಳಿಗೆ ಯಾರು ಗುರ್ತು ಸಿಗ್ತಾ ಇಲ್ಲ ಅಂತ ಎಲ್ಲಾರು ನೋಡ್ತಾ ಇದ್ದಾಳೆ. ನಾನ್ ಗೊತ್ತಾ ಆಕ್ಚುಲಿ ಅದೇ ಮೀಟಪ್. ಅವ್ರು ಗೊತ್ತು, ಅವ್ರು ಅನಿತಾ ಅವರು. ಯಾರು? ಫೈನಲಿ ಇದನ್ನೇ ಲೊಕೇಶನ್ನೇ ಫೈನಲ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೆಲ್ಲ ಬಂದು ಅಲ್ಲೆಲ್ಲ ಗೇಮ್ಸು ಅದೆಲ್ಲ ಆಡೋದ್ರಿಂದ ಬೆಟರ್ ಆಪ್ಷನ್ನು ಇದು. ಇಲ್ಲಿ ನಾವು ಯಾವಾಗೂ ಸೆಲೆಬ್ರೇಟ್ ಮಾಡೋ ಅಲ್ಲಿ ಮಾಡೋಣ ಅಂತ. ಚೆನ್ನಾಗಿದೆ ಅಲ್ಲೂ ಕೂಡ ಲೊಕೇಶನ್ನು. ಫ್ರೆಂಡ್ಸ್ ಎಲ್ಲ ಫುಲ್ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಅವರು ನೆಕ್ಸ್ಟ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಏನಿಲ್ಲ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ಮಾತಾಡ್ತಾ ಇರು. ಅವಳು ಏನು ಸಖತ್ತಾಗಿ ಮಾತಾಡ್ತಾಳೆ ಗೊತ್ತಾ? ಅವಳು ಮಾತಾಡೋದನ್ನೇ ವ್ಲಾಗ್ ಮಾಡಕ್ಕೆ ಬಿಡ್ಬೋದು. ಹಾಯ್, ಎಲ್ಲರದು ಟಿಫನ್ ಆಯ್ತಾ? ಅದು ಎಲ್ಲರೂ ಬಂದ್ಬಿಟ್ರೆ ಒಟ್ಟಿಗೆ ಹೋಗೋಣ ಟಿಫನ್ಗೆ ಅಂತ ಹೇಳಿದ ಬಾಬು. ಫೋಟೋ ಹೊಡಿಯಮ್ಮ. ಕಾಲ್ ಮಾಡಿದೆ. ಈಗ ಟಾಪಿಕ್ ಸ್ಕೂಲಲ್ಲೆಲ್ಲ ಯಾರ್ಯಾರು ಏನೇನು ಪ್ರೈಸ್ ವಿನ್ ಆಗಿದ್ದು ಅಂತ, ಕ್ಯಾರಿಯರ್ಸ್ ಅವಾಗೆಲ್ಲ. ಜೊತೆ ನಿಮ್ಗೆ ಏನೇನ್ ಬಂದಿದೆ? ಸಿಕ್ಕಾಪಟ್ಟೆ ಪ್ರೈಸಸ್ ಜಾಸ್ತಿ ಬಂದಿರೋದು ಯಾವುದು ನೆನಪಿರೋದು ಮೆಮೊರಬಲ್ ಆಗಿ? ಸ್ಪೋರ್ಟ್ಸ್ ಅಲ್ಲೂ ಜಾಸ್ತಿ, ಡ್ಯಾನ್ಸ್ ಅಲ್ಲಿ ಜಾಸ್ತಿ, ಓದೋದ್ರಲ್ಲೂ ಜಾಸ್ತಿ. ನೆಕ್ಸ್ಟ್ ನಿಂಗೆ ಏನೇನ್ ಬಂದಿರೋದು ನೆನಪಿದೆ? ನಾವು ಓದೋದ್ರಲ್ಲಿ ಫಸ್ಟ್ ಯಾವಾಗ್ಲೂ ಅಷ್ಟೇ. ಮೀಡಿಯಂ ಇವಳು ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ಲು. ನಾವು 3 ಜನ ಆವ್ರೇಜ್. ಅಂತೂ ಬೇಕಾ ಇದ್ರಲ್ಲೇ ಬರ್ದ್ಬಿಡ್ತಾ ಇದ್ಲು. ನಮ್ಮ ಮನೆಗೆ ಹೋಗಿ ಬರೀಬೇಕು. ಫಸ್ಟ್ ನಾವು ಮುಂದ್ಗಡೆ ನಿಂತ್ಕೊಂತ ಇದ್ವಿ ಅಲ್ಲ. ಹೌದು, ಮಾರ್ಚ್ ಫಸ್ಟ್ ಫಸ್ಟ್ ಮಾಡ್ಬೇಕಾದ್ರೆ ಮುಂದೆಗಡೆ ಇರ್ತಾ ಇದ್ಲು. ಅದೊಂದು ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಮತ್ತೆ ಫೈನಲ್ ನಾನು ಫ್ಲೂಟ್ ಒಂದ್ಸಲ ಹೋಗಿದ್ದೆ, ಆಮೇಲೆ ನಂಗೆ ಇಟ್ಕೊಟ್ಬಿಟ್ರು. ಏನದು ಅದೇ ಗರ್ಲ್ಸ್ ತರ ಹಿಂಗ್ ಬರುತ್ತಲ್ಲ ಏನದು. ಆಮೇಲೆ ನಾನು ಇದಕ್ಕೆ ಜಾಯ್ನ್ ಆದೆ. ಮಾರ್ಚ್ ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ನಂದೆ. ಹೈಟ್ ಕಮ್ಮಿ ಅಲ್ಲ. ನೀವು ಎಲ್ಲರೂ ಯಾರ್ಯಾರು ನನ್ನ ವ್ಲಾಗ್ಸ್ ನೋಡ್ತಿದ್ರೋ ಎಲ್ಲರೂ ಈ ಥರ ಮೀಟಪ್ ಆಗಿ ನಿಮಗೂ ಕೂಡ ಖುಷಿ ಆಗುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಒಂಥರ ಚೆನ್ನಾಗಿರುತ್ತೆ. ಇವಾಗಿನ ಮಕ್ಳಿಗೆ ಅದೆಲ್ಲ ನೆನಪಿದೆಯೋ ಇಲ್ವೋ? ಸ್ಕ್ವಾಡ್ಸ್ ಇದೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತಾನೆ ಬರುತ್ತೆ. ಇದೇ ತರ ಕಂಟೆಂಟ್ಗಳು ಒಳ್ಳೊಳ್ಳೆ ಇದು ಬರ್ತಾ ಇರುತ್ತೆ. ವೆಯ್ಟ್ ಮಾಡ್ತಾ ಇರಿ. ಈಗ ಬರೀ ಸ್ಕೂಲ್ ಆಗಿತ್ತು, ಈಗ ಸೆಕ್ಷನ್ ವೈಸ್ ಮಾತುಕತೆ. ನೀನು, ನಾನು, ಜಯ ಮತ್ತೆ ಸಿಸ್ಟರ್ ಒಬ್ಳಿಗೆ ಆಶಾ ಅಂತ ಎಲ್ಲ ಹೋಗಿದ್ದು. ನಾವು 3 ಜನ ನಮ್ಮ ಕ್ಲಾಸಿಂದ ನಾನು ಒಬ್ಳೆ ಹೋಗಿದ್ದು. ಕ್ಲಾಸಿಂದ ಯಾರಿಗೂ ಕಳ್ಸಲ್ಲ, ನಾನು ಕಳ್ಸೋದು ಜ್ಯೋತಿಗೆ ಒಬ್ಬಳನ್ನೇ ಕಳ್ಸೋದು ಅಂತಾನೆ ಹೇಳಿದೆ. ಇಲ್ಲ, ಅದ್ರಲ್ಲಿ ಅವಳಿಗೆ ಬಂದಿದ್ದು. ನಮ್ದ್ರಲ್ಲಿ ಒಂದು 2 to 3 ಮಾರ್ಕ್ಸ್ ಅಲ್ಲಿ ಹೋಯ್ತು ನಮ್ದೆಲ್ಲ. ನಾನು ಹೋಗಿದ್ನಲ್ಲ. ಹೌದು, ಡೆಲ್ಲಿಗೆ ಹೋಗಿದ್ದೆ. ಯಾರು ಬಂದ್ರು ನೆಕ್ಸ್ಟ್? ತೌಸಿಫು ನೀನು ಇದಿದೆ ಅಲ್ಲಿ ಕಪ್ಪೆ, ಫಿಶು.
ಬನ್ನಿ ಎಲ್ಲ. ನಾವೆಲ್ಲ ಹುಡುಗಿರೇ ಬೇಗ ಬಂದ್ಬಿಟ್ಟಿದ್ದೀವಿ, ಇನ್ನೂ ಹುಡುಗರೇ ಬಂದಿಲ್ಲ. ಇವ್ರಿನ್ನ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ತಾನೇ ಜಸ್ಟ್ ಹುಡುಗರದು ಒಂದು ಕಾರ್ ಬಂತು, ಇನ್ನೂ ಒಂದು ಕಾರ್ ಬರಬೇಕು. ಅವ್ನು ನೋಡಿ ಅವನು ವೀಡಿಯೋ ಮಾಡು ಅಂತ ಅಲ್ಲಿಂದನೇ ಹೇಳ್ತಾವನೆ. ನಾನಿಲ್ಲಿ ಬೇರೆ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ, ಬಾರೋ ಅಂತ ಇದ್ದೀನಿ, ಅವನು ಕೇಳಿಸ್ತಾನೆ ಇಲ್ಲ. ಹೋಗು ಬಾರೋ ಅಪ್ಪ. ಇವನಂತೂ ಎಂಟ್ರಿನೂ ಮಾಡ್ಬೇಕಂತ ನಾನು. ಕಾರ್ ನಂಬರ್ ವಿಸಿಬಲ್ ಆದರೆ ಪರವಾಗಿಲ್ವಾ? ಬಿಟ್ರೆ ಒಳಗಡೆನೆ ಹತ್ತಿಸ್ಬಿಡ್ತಾರೆ. ಹಾ ಸಾಕಪ್ಪ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕರುಣಾನಿಧಿ ಹಾಯ್ 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 ಹಾಯ್. ಬನ್ನಿ ಬನ್ನಿ, ವೆಲ್ಕಮ್. ಎಲ್ಲ ನೀವು ವೆಲ್ಕಮ್ ಮಾಡಬೇಕು, ನಾವು ಮಾಡ್ತಾ ಇದೀವಿ. ರೆಡ್ ಮ್ಯಾಟ್. ಹಾಯ್ ಶಿವು. ರೆಡ್ ಮ್ಯಾಟ್ ಬೇಕಾ ಸರ್? ಅಲ್ಲ, ವೈಟ್ ಮ್ಯಾಟ್ ಬೇಕಂದ್ರೆ ಕೊಡ್ತೀವಿ, ನೋ ಪ್ರಾಬ್ಲಮ್. ಬರೀ ಇಂಥದೆಯ. ವೆಲ್ಕಮ್ 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 ಮಾಡ್ರು. ವೆಲ್ಕಮ್. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವ್ನು ಹೇಳಮಲ್ಲ ಅಲ್ಲ. ಹಾಯ್ ಸಾಮ್ರಾಜ್, ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗೊತ್ತು. ಬನ್ನಿ ಎಲ್ಲರೂ ಅಲ್ಲಿ ಮೀಟಪ್ ಆಗ್ತೀವಲ್ಲ, ಹೆಂಗಿದ್ರು ಅಲ್ಲಿ ಇದು ಮಾಡಿ. ಬಾಬು ನಿನ್ನೊಬ್ಬ ಬರ್ತಿದ್ದಾನಾ? ಇವ್ರ್ಯಾರು ಗೊತ್ತಾಗ್ಲಿಲ್ಲ. ಅಲ್ಲಾಗ 2 ಕೀ ತಗೊಂಡಿದೀವಿ. ಆಮೇಲೆ ಯಾಕೆ ಬೇಕು, ಮಿಸ್ ಆಗಿ ಮರ್ತೋದ್ರೆ ಬ್ಲಾಗಲ್ಲಿ ನಮಗೂ ಒಂದು ಇದಿರುತ್ತೆ ಎಷ್ಟು ಕೀಸ್ ತಗೊಂಡಿದೀವಿ ಅಂತ. ಕೀ ನಿನ್ನ ಹತ್ರ ಇದೆ. ನಾನು ಹೇಳ್ತೀನಿ ಹೇಳು. ಸಾಮ್ರಾಜ್ ಹತ್ರ ಕೀ ಇದೆ. ಯಾರಾದ್ರೂ ಅವನ ಹತ್ರ ಕೇಳ್ಕೊಳ್ಳಿ. ಲಗೇಜ್ ಎಲ್ಲ ಅವನು ಇರುತ್ತೆ. ಸರ್ ನಡೀರಿ, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಇಲ್ಲ ನಡೀರಿ ಎಲ್ಲ ಬ್ರೇಕ್ಫಾಸ್ಟ್ ಹತ್ರ. ವೇಟ್ ಮಾಡದ ಬ್ರೇಕ್ಫಾಸ್ಟ್. ನಡೀರಿ. ಈಗ ಎಲ್ಲರೂ ಫಸ್ಟ್ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ. ಏನೇನಿದೆ ಬ್ರೇಕ್ಫಾಸ್ಟ್ಗೆ? ವಡಾ, ಇಡ್ಲಿ. ಕಷ್ಟಪಡ್ಬೇಡ, ತೋರಿಸ್ತೀನಿ. ಬ್ಲಾಗಲ್ಲಿ ಬರಕ್ಕೆ ತೋರಿಸ್ತೀನಿ ಅಂತವನೇ. ನೆಕ್ಸ್ಟು ಸಾಂಬಾರ್, ರಸಮ್ ಇರ್ಬೇಕದು. ರೈಸ್ ಬಾತ್. ನೆಕ್ಸ್ಟ್ ಚಟ್ನಿ. ಕೇರ್ಫುಲ್. ಚಟ್ನಿ, ಕೇಸರಿ ಬಾತ್. ನೆಕ್ಸ್ಟ್ ಜಾಮ್ ಇರ್ಬೇಕು, ಐ ಥಿಂಕ್. ಜಾಮ್, ಬ್ರೆಡ್. ಇದು ಬ್ರೆಡ್. ಬ್ರೆಡ್ ಅಷ್ಟೇ. ಇದೆಲ್ಲ ಖಾಲಿ. ನೀನ್ ಕಾಣಿಸೇ ಇಲ್ಲ, ನಾನು ಬರೀ ಇದು ಮಾತ್ರ ಹೇಳಿದೆ. ಬನ್ನಿ ಎಲ್ಲರೂ ಕುತ್ಕೊಳ್ಳೋಣ ಇಲ್ಲಿ. ಎಲ್ಲರೂ ಇಲ್ಲಿ ಕುತ್ಕೊಳ್ಳೋಣ. ಎಲ್ಲರಿಗೂ ಚೆನ್ನಾಗಿದೆ. ಈಗ ಇಲ್ಲಿ ಫುಲ್ ಸೆಟ್ ಖಾಲಿ ಇದೆಯಲ್ಲ, ಇಲ್ಲೆಲ್ಲರೂ ಲೈನಿಗೆ ನಾವು ಬಂದಿರೋಂಥ ಅಷ್ಟು ಜನ ಕುತ್ಕೊಂಡ್ರೆ ಸಕ್ಕದಾಗಿ ಕಾಣುತ್ತಲ್ಲ. ಸೊ ಫಸ್ಟ್ ಇವಾಗ ಎಲ್ಲರೂ ಕೂಡ ಊಟ ಬಡಿಸ್ಕೊಳ್ತಾ ಇದ್ದೀವಿ. ಏನೇನಿದೆ ಅಂತ ಟಿಫನ್ ತೋರಿಸಿದ್ದೀನಿ. ಸೊ ಎಲ್ಲರೂ ಟಿಫನ್ ಹಾಕಿಸ್ಕೊಂಡು ಇವಾಗ ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡೋ ಟೈಮ್. ಅವನು ಬರಲ್ಲ ಅಂದಲ್ಲ. ಏನು ಸಾಮ್ರಾಜ್ಯ ಯಾವುದು ಸಿಗಲ್ಲ. ನಾನ್ ವೆಜ್ ಇಲ್ಲ, ಆಫ್ಟರ್ನೂನ್ ಬನ್ನಿ. ಇಲ್ಲಾಂದ್ರೆ ನಡಿ. ಕ್ಯಾರೆಕ್ಟರ್ ಆಗ ಚೇಂಜ್ ಆಗೋದಾ? ನೀನು ವ್ಲಾಗ್ ಮಾಡ್ತೀಯಾ? ಒಬ್ಬೊಬ್ಬರೇ ಆ್ಯಡ್ ಆಗ್ತಾ ಇದ್ದಾರೆ. ನೀನು ಆರಾಮಾಗಿ ಚೆನ್ನಾಗೇ ಬರ್ತೀಯ ಕಣೋ. ಅದನ್ನ ಜಾಯಿನ್ ಮಾಡ್ಕೊಳ್ಳಿ.
ಇಲ್ಲ ನೋಡ್ರಪ್ಪ, ಅಲ್ಲಿ ಬನ್ನಿ ಒಂದ್ ನಂಗೆ ಫೋಟೋ ತೆಗಿತೀನಿ. ಎಲ್ಲರೂ ಈ ಕಡೆ ನೋಡಿ. ವರಲಕ್ಷ್ಮಿ ಯಾವ ತರ ಇದೆ? ಮೀನ್ ಸಾಂಬಾರು, ಮೀನ್ ಕೊಳಂಬು ಅಂತ ಇದ್ಲಲ್ಲ ಗ್ರೂಪ್ ಕಾಲಲ್ಲಿ, ಹಂಗೆ ಹೇಳ್ತಾಳೆ. ತಿನ್ನಿ ಇಲ್ಲ ಬರುತ್ತೆ 0 ಎಳೆ ಜೊತೆ. ಏನಕ್ಕೆ ಲೇಟಾಗಿ ಬಂದ್ರೆ ಮಕ್ಕಳು ಸ್ನಾನ ಮಾಡಿಸಿ, ಕಸ ಹೊಡೆದು, ಪಾತ್ರೆ ತೊಳೆದು, ನಾಷ್ಟ ಮಾಡಿ, ಮಕ್ಕಳನ್ನೆಲ್ಲ ಕಳಿಸಿ, ಪಾಪ ಅವ್ನು ರೆಡಿಯಾಗಿ ಬಂದವನು ಇವಾಗ ಮೇಕಪ್ ಮಾಡ್ಕೊಂಡು. ಮೇಕಪ್ ಮಾಡ್ಕೊಂಡಿದ್ಯಾ ಬಾಬು? ಹತ್ರ ಸೂಪರ್ ಆಗಿದ್ದೀರಲ್ಲ ಅಣ್ಣ. ಅವ್ನಿಗೆ ದೃಷ್ಟಿ ಆಗ್ಬಿಡುತ್ತಂತೆ ಕಣೆ ವಿಡಿಯೋಗೆ ಬಂದ್ರೆ. ಸ್ಕೂಲಲ್ಲೂ ಹಿಂಗೆ ತಿಂತಾ ಇದ್ದ, ಜಾಸ್ತಿ ಸಾಂಬಾರು, ಸ್ವಲ್ಪ ಅನ್ನ. ಇಲ್ಲೂ ಕೂಡ ಅದೇನೆ. ಯಾರು ಗೊತ್ತಾ ಇವನು? ಮಣಿಕಂಠ. ಇವನು ನವೀನ ಬರ್ತಾ ಇದಾರ. ಅವರೇ ಫೋನು. ರೇವತಿ. ಹಾಯ್ ಸರ್. ಬಾಬು ಹಂಗೆ ಅನ್ನಲ್ಲಿದೆ. ಬಾಬು ವಿಷ್ಣು, ನೀವಿಬ್ರು ಕನ್ಫ್ಯೂಸ್ ಆಯ್ತೀರಾ ಕಣೋ. ಕೈ ಹಿಡ್ಕೊ ಕರ್ಕೊ ಬರ್ತೀವಿ. ಕುತ್ಕೊಳ್ಳಿ, ಬನ್ನಿ ಸರ್ ಅಲ್ಲಿ ಒಳಗಡೆ. ಅಲ್ಲ ಇಲ್ಲಿ ಗಾಡಿ ಇಲ್ಲಿ ಬರ್ತದ ನೋಡ, ಇಲ್ಲಿವರೆಗೂ ಮೇ ಬಿ ಡೌಟ್ ಅನ್ಸುತ್ತೆ ಸರ್. ಆಗತ್ತಾ? ಅವನು ಬರೋಕ್ಕಾಗತ್ತಾ ಗಾಡಿಗೆ? ಇವರೆಲ್ಲ ಹೇಳಿದ್ಬಿಟ್ಟು ಅವ್ರು ಒಬ್ಬರೇ ಬರ್ಲಿಕ್ಕೆ. ಎಲ್ಲ ಶೈ ಆಗ್ತದೆ. ಕೊಟ್ರೆ ಸಾಕು, ಅದೇ ಕಾಲು ಅಂದ್ಕೊಳ್ಳಿ ಅಷ್ಟೇ. ಮಕ್ಕಳು ಸರ್, ಯಾವ್ದಿದ್ರು ನಿಮ್ಗೆ ನಾವು ಚಿಕ್ಕವರ ಅಲ್ವಾ ಸರ್? ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ನಾನು ಯೂಟ್ಯೂಬರ್ ಆಗಿದ್ದೀನಿ ಸರ್. ಇವಾಗ ಅಕೌಂಟೆಂಟಾಗಿ ಮಾಡ್ತಿದ್ದೆ, ಈಗ ಯೂಟ್ಯೂಬರ್ ಮತ್ತು ಮೇಕಪ್ ಆರ್ಟಿಸ್ಟ್. ಹಾಯ್ ಮ್ಯಾಮ್, ನಂದಿನಿ. ಚೆನ್ನಾಗಿದ್ದೀರಾ? ಹಾಯ್ ಮ್ಯಾಮ್, ನಂದಿನಿ. ಚೆನ್ನಾಗಿದ್ದೀರಾ ಮ್ಯಾಮ್? ನೀವು ಹೆಸರು ಹೇಳ್ಕೋಬೇಕೀಗ. ಅದಕ್ಕೆ ಹೇಳ್ತಾ ಇದ್ದೀವಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಂದಿನಿ. ಸುಗಂಧ ಬಾಬು. ಬನ್ನಿ, ಟೈಮ್ ಆಗ್ಬಿಡ್ತೇವೆ ಟಿಫನ್ಗೆ. ನಿಧಾನಕ್ಕೆ ಇಟ್ಕೊಳ್ಳಿ ಮ್ಯಾಮ್ನ. ಹಾಯ್, ಬರ್ತಾನೆ ಇವಾಗ. ಜಾಯ್ನ್ ಆಗ್ತಾನೆ. ಬೇಗ ಕಾರ್ ನಿಲ್ಸ್ಬಿಟ್ಟು ಓಡ್ ಬಂದ್ಬಿಡು. ಬರಲ್ಲ ಅಂತಾನೆ. ಅದೇ ಮ್ಯಾಮ್, ನಾವೆಲ್ಲರೂ ಅವಾಗಿದ್ದೀವಿ. ಹೆಂಗಿದ್ಯಪ್ಪ? ಹೌದು ದೊಡ್ಡಪ್ಪ. ತಿಂಡಿ ನಡೀರಿ, ತಿಂಡಿ ಮಾಡೋರಂತೆ. ಅವಳೊಬ್ಳೆ ಗುರ್ತು ಸಿಗೋದು, ಇನ್ಯಾರು ಗುರ್ತು ಸಿಗ್ತಾ ಇಲ್ಲ. ಇಲ್ಲ, ಬಾಬುನು ಬೆಳ್ದವನೆ. ಸುಗಂಧ ಅಂತ ಇನ್ನ ಬೆಳ್ದವನೆ. ಇವನು ಸುಗಂಧ ಆಯ್ತಾರ ಕಣ. ಅಂದ್ರೆ ಹೈಸ್ಕೂಲ್ ಆಗಿದೆ, ನಾವ್ ಇನ್ನ ಪ್ರೈಮರಿ ಅಲ್ವಾ, ಸೊ ಅದರಿಂದ ತುಂಬಾ ಚಿಕ್ಕವರಾಗಿದ್ವಿ ಆಗ. ನಿಧಾನ ಕೇರ್ಫುಲ್. ಸರಿ, ಈಗ ಇವನೇ ತಲೆ ತಿಂದಿರೋದು. ಇಡೀ ಗ್ರೂಪ್ ವ್ಲಾಗ್ ನಾನು ಹಾಕ್ತೀನಿ. ಎಷ್ಟು ತಲೆ ತಿಂದಿದ್ದಾನೆ. ಒಂದು ವ್ಲಾಗ್ ಮಾಡೋದಕ್ಕೆ ಇಡೀ ಡೇ. ಎಲ್ಲಾರು ಬಂದ್ರು. ಎಲ್ಲಾರ ಹೆಸರು ಹೇಳ್ಬಿಡಿ, ಅವಾಗ ಗೊತ್ತಾಗ್ಬಿಡುತ್ತೆ ಮ್ಯಾಮ್ಗೆ.
ನಡೀರಿ ಟಿಫನ್ ಮಾಡೋಣ ಫಸ್ಟ್ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಜಾಯಿನ್ ಮಾಡಿಸಿದ ಅವಳೇ. ನಾವು ಹೋಗೋಣ ಅಲ್ಲಿಗೆ, ಇವ್ರು ಟಿಫನ್ ಕೊಡಿಸ್ಬಿಟ್ಟು ನಾವಲ್ಲಿ ಹೋಗೋಣ. ಮ್ಯಾಮ್ ಇವಳಂತೂ ಚೆನ್ನಾಗಿ ನೆನಪಿರ್ತಾಳೆ, ಫೇಸ್ ನೆನಪಾಗಲ್ಲ. ಜ್ಯೋತಿ ಮ್ಯಾಮ್ ನಮ್ಗೆ ಗೊತ್ತು ಸಿಕ್ಕಿಲ್ಲ, ಇವಳು ಗಾಡಿಲಿ ಬರ್ತಾ ಫೋಟೋ ನೋಡಿದಾಗ ಶಾಕ್ ಆಗ್ಬಿಟ್ಟು ಇವಳೇನ ಜ್ಯೋತಿ ಅಂತ ವಿಡಿಯೋ ಕಾಲಲ್ಲಿ ಹೋಗೋಣ. ಗಣಿತ ಮಿಸ್ಸು ಇಂಗ್ಲಿಷ್ ಕನ್ನಡ ಬಂದಿರೋದು. ಇನ್ನು ನೆಕ್ಸ್ಟ್ ಹಿಂದಿ ಮತ್ತೆ ಇವ್ರು ಮಿಸ್ ಆಗಿದ್ದಾರೆ. ಇವರು ನಮ್ಮ HM ಸರು ಅಂದರೆ ಶ್ರೀನಿವಾಸ ಮೂರ್ತಿ ಸರ್ ಅಂತ, ಕದ್ರೇನಹಳ್ಳಿಲಿ ನಮ್ಮೂರ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಏನಿದೆ ಗೌರ್ಮೆಂಟ್ ಸ್ಕೂಲ್, ಕದ್ರೇನಹಳ್ಳಿ ಗೌರ್ಮೆಂಟ್ ಸ್ಕೂಲು, ಆ ಸ್ಕೂಲಲ್ಲಿ HM ಆಗಿದ್ರು ನಾವು ಓದುವಂಥ ಟೈಮಲ್ಲಿ. HM ಮಾತ್ರ ಅಲ್ಲ, ಅವರೇ ನಮಗೆ ಕನ್ನಡ ಕೂಡ ಅವರೇ ತೊಗೊಳ್ತಾ ಇದ್ರು. ಒಂದು ಸಬ್ಜೆಕ್ಟ್ನ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಕನ್ನಡನ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ರು ಗೊತ್ತಾ. ನನಗೆ ಕನ್ನಡದಲ್ಲಿ ಶ್ರೀನಿವಾಸ ಮೂರ್ತಿ ಸರು ಮತ್ತು ಹೈಸ್ಕೂಲಲ್ಲಿ BK ಉಮಾದೇವಿ ಅಂತಿದ್ರು ಅವರು, ಹಾಗೆ ಕಾಂತರಾಜ್ ಸರ್ ಅಂತ ಕಾಲೇಜಲ್ಲಿ. ಈ 3 ಜನ ಪಾಠ ಮಾಡೋದು ನಾವು ಮತ್ತೆ ಓದಬೇಕು ಅಂತಲೇ ಏನಿಲ್ಲ, ಜಸ್ಟ್ ಏನಂದರೆ ಅವ್ರು ಮಾಡ್ತಾರೋ ಪಾಠ ಕೇಳಿಸ್ಕೊಂಬಿಟ್ರೆ ಸಾಕು, ನಾವು ಮತ್ತೆ ಓದೋ ನೆಸೆಸಿಟಿನೇ ಇರಲ್ಲ. ಸೊ ಆ ಥರ ನಮ್ಮ ತಲೆಗೆ ಹೋಗ್ಬಿಡ್ತಾಯಿತ್ತು ಗೊತ್ತಾ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಅವರು. ನಮಗಂತೂ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಇವಾಗೂ ಕೂಡ ನೆನಪಾಗುತ್ತೆ ಇವರೆಲ್ಲ ನಮಗೆ ಕನ್ನಡ ಸಬ್ಜೆಕ್ಟು ಹೇಗೆ ಹೇಳ್ಕೊಡ್ತಿದ್ರು ಅನ್ನೋದು. ಸಖತ್ ಖುಷಿ ಆಗುತ್ತೆ ಮಾತ್ರ. ಸೊ ಅವರು ಆವಾಗ ಹೇಗಿದ್ರು ಇವಾಗಲೂ ಕೂಡ ಆಗಿದ್ದಾರೆ. ನಮ್ಮ ಎಲ್ಲ ಟೀಚರ್ಸು ಕೂಡ ಸೇಮ್ ಆವಾಗ ಹೇಗಿದ್ರು ಹೀಗೆ ಇವಾಗಲೂ ಕೂಡ ಹಾಗೆ ಇದ್ದಾರೆ. ನಮಗೆ ಅವ್ರನ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆಯೋ ಅದಕ್ಕಿಂತ ಜಾಸ್ತಿ ಖುಷಿ ಅವ್ರು ಪಡ್ತಿದ್ದಾರೆ. ಅದು ನಮಗೆ ತುಂಬ ಖುಷಿ ಆಗ್ತಾ ಇರೋದು. ಇನ್ನು ಹೌದಾ, ಟೇಸ್ಟ್ ನೋಡು, ಟೇಸ್ಟ್ ಚೆನ್ನಾಗಿದೆ ಕಣೋ. ಡಿಬೇಟ್ ಮಾಡಕ್ ಆಯ್ತದ ನಿನ್ನ? ಇನ್ನೊಂದ್ಸಲ ಬ್ಯಾಟಿಂಗ್ ಮಾಡ್ತಾರೆ. ತಲೆ ಮೇಲೆ ಹಾಕೊಂಡವನ ಅದಕ್ಕೆ ಅಲ್ಲ 3 ದಿನದಿಂದ ವೀಲಾಗ್ ಮಾಡಿಲ್ಲ, ಆಫ್ ಮಾಡಿಲ್ಲ. ಹೇಳು ವೀಲಾಗ್ ಮಾಡಿಲ್ಲ ಅಂದ್ಮೇಲೆ ಎಲ್ಲ ಸೇರ್ಸಿ ವೀಲಾಗ್ ಮಾಡೋಣ. ಹೇಳು, ಪರವಾಗಿಲ್ಲ ಪರವಾಗಿಲ್ಲ, ಹೇಳು. ಬೇಜಾರು ಮಾಡ್ಕೊತೀಯ ಬಿಡಪ್ಪ. ಅಯ್ಯೋ ಹೇಳೋ, ಪರವಾಗಿಲ್ಲ, ಏನು ಬೇಜಾರೇ ಮಾಡ್ಕೊಳ್ಳಲ್ಲ ಕಣೋ. ಹೇಳು ಹೇಳು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಅವ್ರು ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ. ಇನ್ನೊಂದ್ಸಲ ಹಾಕಿಸ್ಕೊಳ್ಳ, ಪರವಾಗಿಲ್ಲ. ಅವ್ರು ಯಾರೋ ಗೊತ್ತಿಲ್ಲ, ಇವನ್ ಗೊತ್ತು. ಸರಿ ಬಾರೋ ಬಾರೋ. ಫಸ್ಟ್ ಗುರುಗಳು ನಾವು ನಿಮ್ನೆಲ್ಲ ನೋಡಿ ಖುಷಿ ಪಡೋದಕ್ಕೋಸ್ಕರ. ರೂಪನೇ ಕಾರಣ. ಫಸ್ಟ್ ತುಂಬಾ ದಿನದಿಂದ ಹೇಳ್ತಾನೆ ಇದ್ಲು ಮ್ಯಾಮ್, ಮೆಸೇಜ್ಗಿಂತ ಕಾಲ್ಸ್ ಮ್ಯಾಮ್ ಇರಿಟೇಟ್ ಆಗ್ಬಿಡೋದು ನನಗೆ. ಬಟ್ ಇವಾಗ ಅವಳಿಂದನೇ ಖುಷಿನೂ ಆಯಿತು. ನಾನು ವರ್ಕಲ್ಲಿ ಬ್ಯುಸಿ ಇದ್ರು 5 ನಿಮಿಷ ಇರಿ ಅಂದರೂ ಬಿಡ್ತಿರ್ಲಿಲ್ಲ. ಅಲ್ಲೋಗಿ ಪ್ರಿಪ್ರೇಷನ್ ಮಾಡಬೇಕಲ್ಲ, ಸೊ ಅದರಿಂದ ಇವಾಗ ಎಲ್ಲರೂ ಕೂಡ ಅಲ್ಲಿ ಹೋಗೋಣ. 1 ಸೆಕೆಂಡ್ ಮಾ, ಅಲ್ಲೋಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿಪ್ಪ. ಕೇಕ್ ಎಲ್ಲಿದೆ? ಮಧು ಆ ಕಡೆ ಎಲ್ಲ ಹೋದ್ರು. ಮಧುಸೂದನ್ ಎಲ್ಲಿದ್ದಾನೆ? ಮೇಡಮ್ ಇಲ್ಲ, ಆಗಲ್ಲ.
ಲೇ ಅಲ್ಲಿ ನಡೀರೋ ಬೋಟಲ್ಲಿ ಆ ಕಡೆಯಿಂದ ಕರ್ಕೊಂಡ್ಬಿಡ್ಲಾ? ಎಲ್ಲೈತು ಬೋಟು? ಅಯ್ಯೋ ರಾಮ, ಇಲ್ಲಿ ಹಿಂಗ್ ಅನ್ಕೊಂಡ್ ಬರ್ತಾ ಇರ್ಬೇಕು ನಂದು. ಮತ್ತೆ ಏನು ಚೇಂಜ್ ಮಾಡ್ಬೇಡ, ಬಾರೋ ಇಡ್ಲಿ ಆಮೇಲೆ ಎತ್ಕೊಂತ ಬಾರೋ. ಸ್ಟಾರ್ಟ್ ಮಾಡೋ. ಹಲೋ ಪಾನ್ ಪರಾಗ ಊದ್ಬಿಟ್ಟು ಮಾತಾಡ. ಅದನ್ನ ಡಿಲೀಟ್ ಮಾಡು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾವೆಲ್ಲ ಹಂಗೆ ಅಪ್ಪ ಹಾಕೋದು. ನಮಗೆ ರಾಪ ಟೇಬಲ್ ಇಲ್ಲಿ ಇಟ್ಕೊಂಡು ಅರೇಂಜ್ ಮಾಡೋಣ. ಮೈಕಲ್ ಹೇಳ್ತಿದ್ಯಾ ಕಣೋ, ಮೈಕಲ್ ಹೇಳ್ತಿದ್ಯಾ ಕಣೋ. ಮೈಕಲ್ ಹೇಳ ಬತ್ತಾನೆ, ಮೈಕಲ್ ಹೇಳ ಬತ್ತಾನೆ, ಮೈಕಲ್ ಹೇಳೋ. ಬರ್ಬೇಕಾಗಿ ವಿನಂತಿ ಏನೋ, ಬರ್ತಾನಾಗ ಅವನ ಹೆಂಡತಿ. ಅವರೆಲ್ಲ ಕೂರಿಸ್ಬಿಟ್ಟು ಇಲ್ಲಿ ಒಂದ್ಸರಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಣ. ಫಸ್ಟ್ ಫೋಟೋ ಹಿಡ್ಕೊಂಡ್ಬಿಡೋಣ, ಫೋಟೋ ಹಿಡಿದು ಕಳಿಸ್ಬಿಡ್ಬೇಕು ಅವ್ರಿಗೆ. ಗ್ರೂಪ್ ಫೋಟೋ ಹಿಡ್ದು ಕಳಿಸ್ಬಿಟ್ಟು, ಯಾಕೆಂದ್ರೆ ಸರ್ ಮ್ಯಾಮ್ಗೆ ಸರ್ಪ್ರೈಸ್ ಆಗುತ್ತೆ ಅದು ಫೋಟೋದು, ನಮ್ಮೆಲ್ರಿಗೂ ಗೊತ್ತು. ಬಟ್ ಯಾರು ಹೇಳ್ಬೇಡ ಅಂತ ಹೇಳ್ಬೇಕು, ಅವ್ಳು ವರಲಕ್ಷ್ಮಿ ಅವ್ರು ಯಾರು ಹೇಳ್ಬಿಟ್ರೆ ಕಷ್ಟ. ಸ್ಕೂಲಲ್ಲಿ ಆಡ್ದಂಗೆ ಆಡ್ತವ್ರಲ್ಲ ಅಂತ ಹೇಳಿ ಇನ್ನೊಂದ್ಸಲಿ. ಏಯ್ ಸುಮ್ಮನೆ ಇರೋ, ಅವ್ರಿಗೂ ಗೊತ್ತು ಇವ್ನು ಎಂತವನು ಅಂತ, ಅವ್ರಿಗೂ ಗೊತ್ತು ಇವನಷ್ಟು ತರಲೆ ನನ್ನ ಮಗ ಯಾರಿಲ್ಲ ಅಂತ. ಅದಕ್ಕೆ ಅವರು ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಯಾಕೆಂದ್ರೆ ಬಾಬುನ ವರಲಕ್ಷ್ಮಿ ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡವ್ರೆ. ಕೇಳಿಸ್ಕೊಂಡ್ರೆ ಡಿಲೀಟ್ ಮಾಡ್ಬಿಡು ಅಂತೆ. ಗೊತ್ತು ಬಾಳ ಒಳ್ಳೆಯವ್ರ ನಂಬಿಸು, ಏನ್ ಕೇಳಿದ್ರು ಎಸ್ ನಗ್ತಾ ನಗ್ತಾ ಮಾತಾಡ್ತಾ ಸ್ಕೂಲಿಗೆಲ್ಲ ಫೇಮಸ್. ಏನ್ ಕೇಳಿದ್ರು ಎಸ್ ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್. ನಾವಂತೂ ತುಂಬ ಸಾಂಗ್ಸ್ ಎಲ್ಲ ಹಾಕಿ ಇದು ಮಾಡ್ತಾ ಇದೀವಿ. ಬಟ್ ಆದರೆ ಕಾಪಿರೈಟ್ ಏನು ಬರುತ್ತೋ ಏನೋ ಗೊತ್ತಿಲ್ಲ. ಬಟ್ ಆದರೆ ನಾನು ಈ ವಿಡಿಯೋನಿಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಂಗ್ಸ್ ಮಾತ್ರ ಸಖತ್ತಾಗಿ ಆಗ್ತಿದ್ದಾನೆ. ಈ ವ್ಲಾಗು ಬರೀ ಜಸ್ಟ್ ಪ್ರಿಪ್ರೇಷನ್ ಅಷ್ಟೇನೆ. ಇದರಲ್ಲೇ ಇಷ್ಟೆಲ್ಲ ಎಂಟರ್ಟೈನ್ ಆಗಿದೆ. ಇನ್ನು ಹೋಗ್ತಾ ಹೋಗ್ತಾ ಇನ್ನೆಷ್ಟೆಲ್ಲ ಇರ್ಬೋದು ಅಂತ ನೋಡಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋವರೆಗೂ ವೆಯ್ಟ್ ಮಾಡ್ತಾ ಇರಬೇಕು. ಸೊ ಹೀಗೆ ಎಲ್ಲರೂ ವಾಚ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗನೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.